ಆನೆ ಹೋಗ್ತಾ ಇದ್ರೆ ನಾಯಿ ಬೊಗಳ್ಲೇಬೇಕು ಕಣ್ರಿ. ಏನೋ ಜಾಸ್ತಿ ನಿಗೃತ್ತಾ ಇದ್ಯಂತೆ, ಹೆಂಗೈತೆ ಮೈಗೆ? ನಾಯಿ ಬೊಗಳದೇ ಇದ್ರೆ ಆನೆಯ ನಡಿಗೆಗೆ ಗತ್ತು ಬರೋದಿಲ್ಲ. ಆನೆಗೂ ಗೊತ್ತಿದೆ ಈ ನಾಯಿಗಳು ಬೊಗಳ್ತಾನೆ ಇರ್ತವೆ, ಏನು ಚಿಂತೆ ಮಾಡೋದು ಬೇಡ ಅಂತ ತನ್ನ ರಾಜಗಾಂಭೀರ್ಯದಿಂದ ಆನೆ ಹೋಗ್ತಾನೆ ಇರುತ್ತೆ. ಆನೆ ನಾಯಿಗಳ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. रुको जरा सबर करो, बोला धक्का बुक्की नहीं करने का, आराम से लेने का. ಅದು ಯಾರಿಗೆ ಹೇಳಿದ್ದದು? ಮೀಡಿಯಾ ಅಂದ್ರೆ ಈ ಸುದ್ದಿನ ಪ್ರಸಾರ ಮಾಡ್ತಾ ಅದ್ರ ಬಗ್ಗೆ ಚರ್ಚೆ ಮಾಡ್ತಿರೋರು ಎಲ್ರಿಗೂ ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದೇನ್ ಬೇಡದ ಸೋಷಿಯಲ್ ಮೀಡಿಯಾ ಅದು ಎಲ್ಲಿ ಹೇಳಿದಾರ ಹಂಗೆ? ಅಲ್ಲ ಮೀಡಿಯಾ ಅಂತಾನೆ ಹೇಳಿದಾರ. ಹಾಂ ಸರ್. ಮತ್ತೆ ಇಲ್ಲಿ ಬಂದೇ ಇಲ್ಲ ಇದೆಯಾ ಮೀಡಿಯಾ ಅಂತ ಹೇಳಿದ್ರು? ಇದೆ. ಓಕೆ, ಆಲ್ ರೈಟ್. ಏನೀಗ ಆನೆ ಯಾರು ನಾಯಿ ಯಾರು ಅನ್ನೋದನ್ನ ಇನ್ನೊಂದು ವಾರದಲ್ಲಿ ಟಿಕೆಟ್ ಕೊಟ್ಟಾಗ ಗೊತ್ತಾಗತ್ತಲ್ಲ, ಕರೆಕ್ಟ್, ಗೊತ್ತಾಗಬೇಕಲ್ಲ. ಆ ದಿನ ನಾವು ನಿಮ್ಮನ್ನ ಏನಂತ ಕರೀಬಹುದು ಅನ್ನೋ ನಿರ್ಧಾರಕ್ಕೆ ಬಂದ್ರಾಯ್ತು. ನಾವು ಹಿಂಗೆ ಹೇಳ್ಬೋದು, ಯೋಗ್ಯರಿದ್ದರೆ ಅದಕ್ಕೊಂದು ಪ್ರತಿಕ್ರಿಯೆಯನ್ನು ಕೊಟ್ಟರೆ ಮರ್ಯಾದೆ ಉಳಿಯುತ್ತೆ. ಅಯೋಗ್ಯರಿಗೆ ಏನು ಪ್ರತಿಕ್ರಿಯೆ ಕೊಡ್ತೀರಿ? ಏನು ಕೊಡಕ್ಕಾಗತ್ತೆ ಅಲ್ವಾ? ಹೌದು, ನಿರೀಕ್ಷೆ ತಾನೆ. ಮಾಡೋಂಗಿಲ್ಲ. ಈಗ ನೀರಿಲ್ಲ ಬೆಂಗಳೂರಲ್ಲಿ ಎಂದುಬಿಟ್ಟು ವೃಷಭಾವತಿಗೆ ಹೋಗಿ ತಗೊಂಬಂದು ಕುಡಿಯಕ್ಕಾಗತ್ತೆಯೇ? ಅದನ್ನ ಕುಡಿಯಕ್ಕಾದ್ರೂ ಆಗತ್ತೆ. ಹಾಗೆ ಗಲೀಜುಗಳನ್ನ ಗಲೀಜಾಗೆ ಬಿಟ್ಬಿಡು. ಆನೆ ಗಾಂಭೀರ್ಯದಲ್ಲಿ ಹೋಗುತ್ತೆ, ನಾಯಿ ಬೊಗಳ್ತಾ ಇರುತ್ತೆ. ಹಾಗೆ ವೃಷಭಾವತಿಯಲ್ಲಿ ನದಿಯಲ್ಲಿ ನೀರು ಹರಿತಾ ಇರುತ್ತೆ. ಈ ಥರ ಮಾತುಗಳಲ್ಲಿ ನಾವು ಅದನ್ನು ಗಲೀಜು ನೀರಾಗಿ ಬಿಟ್ಬಿಡ್ಬೇಕಷ್ಟೆ. ಕುಡಿಯಕ್ಕೆ ಯೋಗ್ಯ ಅಲ್ಲ, ಕುಡಿಯೋಕ್ಕೆ ಯೋಗ್ಯ ಅಲ್ಲ ಅಂತ ಅಲ್ವಾ? ಹೌದು ಸರ್. BJPನವ್ರಿಗೆ ಹೇಳ್ತೀನಿ, ಈಗ ಇವತ್ತು ಎಲೆಕ್ಷನ್ ಟೈಮು ಅದು ಇದು ಅಂತ ಕತ್ತೆಕಾಯಿ ಕಿಟ್ಕೊಂಡಿದ್ದೀರಾ ಹಂಗಾರೆ ನಿಮ್ಮ ಪಕ್ಷದಲ್ಲಿ? ನಿಮಗೆ ನಿಮ್ಮ ಮಾನ ಮರ್ಯಾದೆ ಇದ್ದರೆ ನೀವು ಕ್ರಮ ತಗೋಬೇಕು. DK ಹೇಳಿದನು ಒಪ್ಪಲ್ಲ, ಅವ್ರು ಪರ್ಸನಲ್ ಅಂತ ಹೆಂಗೆ ಹೇಳ್ತಾರೆ ಅಂತಾರೆ. ನೀವು ಕಾಂಗ್ರೆಸ್ನವ್ರು ಪರ್ಸನಲ್ ಅಂತ ಹೇಳಲ್ವಾ? ಇದೆಲ್ಲ ಅವ್ರದ್ದು ವೈಯಕ್ತಿಕ ಹೇಳಿಕೆ, ಇದಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲಪ್ಪ ಅಂತ ನೀವೆಷ್ಟು ಸರಿ ಹೇಳಿಲ್ಲ ಸರ್? ಹೌದು, ನೀವೆಷ್ಟು ಸರಿ ಹೇಳಿಲ್ಲ? ತೆಕ್ಕೊಡ್ಲಾ ಒಂದೊಂದಾಗಿ? ಯಾರ್ಯಾರ ವಿಷಯದಲ್ಲಿ ಹೇಳಿದ್ರು ಅಂತ. ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ, ಬಿ ಕೇರ್ಫುಲ್. ಹೌದು, ನಾನು ಪಾಪಿ, ಕಚರಾ ನನ್ ಮಗ, ವರ್ಷ ನನ್ ಮಗ. ಬೇರೆ ಹೇಳ್ಕೊಳ್ಳ ಹೇಳ್ಕೊಂತೀರ, ಅಷ್ಟೇ ವ್ಯತ್ಯಾಸ.